ತಾತ, ಸರಸು ನಾನು ಕರ್ಕೊಂಡು ಹೋಗ್ತೀನಿ, ನೀವು ಚಿನ್ನಿನ ಕರ್ಕೊಂಡು ಬನ್ನಿ. ಹಠಮಾರಿ ಹುಡುಗಿನಪ್ಪ, ಏನಾದ್ರೂ ಅನ್ಕೊಂಡ್ರೆ ಮಾಡ್ಲೇಬೇಕು. ಅದು ತನಗಿಷ್ಟ ಆದವ್ರಿಗೇನಾದ್ರೂ ಮಾಡ್ಲೇಬೇಕು ಅಂದ್ರೆ ತನ್ನ ಬಗ್ಗೆ ಯೋಚನೆ ಮಾಡಲ್ಲ. ಅಷ್ಟು ಹುಚ್ಚಿನಪ್ಪ ಈ ಹುಡುಗಿ. ಸರಸು ಬೇಗ ಹುಷಾರಾಗ್ಬೇಕಷ್ಟೇ. ರೆಸ್ಟೇ ತಗೊಳ್ದೆ ಅಷ್ಟು ಬಿಂದಿಗೆ ನೀರು ಹೊತ್ತರೆ ಸುಸ್ತಾಗದೇ ಇರತ್ತ ಹೇಳಿ ತಾತ. ಪುರೋಹಿತರೆ ಹೇಳಿದ್ರಲ್ಲ, ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಈಗ ನಾವು ಹೋಗೋಣ ತಾತ. ಎಲ್ಲಿಗೆ? ಸರಸು ಈ ಪರಿಸ್ಥಿತಿಲಿದ್ದಾಳೆ, ಹೇಗೆ ಹೋಗೋದು? ನೀನು ಹೊರಡು, ನಾನಿಲ್ಲೇ ಇದ್ದು ಬೆಳಿಗ್ಗೆ ಬರ್ತೀನಿ. ಅಂದ್ರೆ ರಾತ್ರಿಯೆಲ್ಲ ನೀವಿಲ್ಲೇ ಇರ್ತೀರಾ ತಾತ? ಇರ್ತೀನಪ್ಪ. ಯಾವಾಗಲಾದ್ರೂ ನಿನ್ನ ತಾತ ಹೆಂಗೆ ಆರೋಗ್ಯ ಕೆಟ್ಟಾಗ ಎಷ್ಟು ದಿನ ಇವಳು ನಿದ್ದೆ ಊಟ ಬಿಟ್ಟು ಸೇವೆ ಮಾಡಿದಾಳೆ. ನಾವೇನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಅವಳ ಋಣನ ತೀರ್ಸೋಕ್ಕಾಗಲ್ಲಪ್ಪ. ನೀನಿನ್ ಹೊರಡು. ಸರಿ ತಾತ. ಅತ್ತೆ, ನನ್ಗೆ ಮ್ಯಾಥ್ಸ್ ಸ್ವಲ್ಪ ಡೌಟ್ ಇದೆ, ಹೇಳ್ಕೊಡು. ನನ್ನನ್ ಕೇಳ್ತಿದ್ಯಾ? ನನಗಷ್ಟು ಗೊತ್ತಿದ್ರೆ ನಿಮ್ಮ ಅಜ್ಜಿ ಹತ್ರ ಯಾಕೆ ದಿನ ಬಯಸ್ಕೊಳ್ತೀನಿ ಹೇಳು? ಅಲ್ಲಿ ನೋಡು, ನಮ್ಮ ಮನೆಯಲ್ಲಿ ಮೇಡಮ್ ನಂತರ ಮೇಡಮ್ ಅಷ್ಟೇ ಕ್ಲೆವರ್ ಆಗಿರೋ ನಿಮ್ಮಮ್ಮ ಬಂದಿದ್ದಾರೆ, ಅವನೇ ಕೇಳು. ಏನ್ ನವ್ಯ? ಮಮ್ಮಿ, ಈ ಪ್ರಾಬ್ಲಮ್ ನನಗೆ ಗೊತ್ತಾಗ್ತಿಲ್ಲ, ಹೇಳ್ಕೊಡ್ತೀಯಾ? ಮ್ಯಾಥ್ಸಾ? ನಾನಾ? ನೋ ನೋ ನೋ, ಇದು ನಿನ್ ಹೋಮ್ ವರ್ಕ್, ಎಲ್ಲಾನು ನೀನೇ ಮಾಡ್ಬೇಕು. ಏನ್ ಮಮ್ಮಿ, ಯಾವಾಗ ಕೇಳಿದ್ರು ಏನಾದ್ರೂ ಒಂದೇಳಿ ತಪ್ಪಿಸ್ಕೊಳ್ತೀಯ. ನಿಜವಾಗ್ಲೂ ನಿನಗೆ ಗೊತ್ತಾ? ಇಲ್ಲ ಗೊತ್ತಿರೋ ತರ ಡ್ರಾಮಾ ಮಾಡ್ತಿದ್ಯಾ? ನಿನ್ ಮಗನ್ಗೂ ಕೂಡ ನಿನ್ ಮೇಲೆ ಡೌಟ್ ಬರ್ತಿದೆ ಅಕ್ಕ. ಏನೋ ನಿನ್ ಅದೃಷ್ಟ ಚೆನ್ನಾಗಿದೆ, ಮೇಡಮ್ ಮಾತ್ರ ನಿನ್ ಮೇಲೆ ಡೌಟ್ ಬರ್ತಿಲ್ಲ. ನೀನ್ ಹಾಗೆ ಹೆದರಿಸ್ಬೇಡ್ವೆ ತಂಗ್ಯವ್ವ, ಏನೋ ಮ್ಯಾನೇಜ್ ಮಾಡ್ತಿದ್ದೀನಿ ತಾನೆ. ಅಷ್ಟಕ್ಕೂ ನಿನ್ನೆ ಕರೆಸ್ಕೊಂಡಿರೋದು ಹೇಳು, ಏನೋ ಒಂದ್ ಮಾಡಿ ಮ್ಯಾನೇಜ್ ಮಾಡ್ತೀಯ ಅಂತ ತಾನೆ. ಕಾರ್ತಿಕ್, ಕಾರ್ತಿಕ್, ಫಸ್ಟ್ ಹೋಮ್ ವರ್ಕ್ ಮುಗಿಸು. ಡ್ಯಾಡಿ. ಹೇ ಕಾರ್ತಿಕ್, ಹೇಗಿದ್ದೀಯ? ಗುಡ್ ಡ್ಯಾಡ್. ಚೆನ್ನಾಗಿ ಓದ್ಕೋತಿದ್ಯಾ ತಾನೆ? ಎಸ್ ಡ್ಯಾಡ್. ಈ ಮನೇಲಿ ಸ್ಟಡೀಸ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಿಮ್ ವಿಷಯ ಏನು? ಒಂದ್ ಮಾತು ಹೇಳ್ದೆ ಹೋಗ್ಬಿಟ್ಟಿದ್ದೀರಲ್ಲ. ಫೋನ್ ಮಾಡಿದ್ರೆ ತೆಗಿಯಲ್ಲ, ನಾವೇನ್ ಅನ್ಕೋಬೇಕು ನಿಮ್ ಬಗ್ಗೆ?
ನನ್ನ ಟೀಚರ್ಗೆ ಹುಷಾರಿರ್ಲಿಲ್ಲ, ಹೋಗ್ಲೇಬೇಕಾಯ್ತು ಅಂತ ಹೇಳಿದ್ನಲ್ಲ. ಯಾವಾಗ? ಅಮ್ಮ ಫೋನ್ ಮೇಲೆ ಫೋನ್ ಮಾಡಿದಾಗ ಆಗ ಹೇಳ್ದೆ. ನಾವು ಎಷ್ಟು ಟೆನ್ಷನ್ ಮಾಡ್ಕೊಂಡ್ವಿ ಅಂತ ನಿನಗೆ ಗೊತ್ತಾ ಅಣ್ಣ? ಎಂತ ಮುಖ್ಯವಾದ ಕೆಲಸ ಇದ್ರು ಎಲ್ಲಿಗಾದ್ರೂ ಹೋಗೋವಾಗ ಒಂದ್ ಮಾತು ಹೇಳಿ ಹೋಗೋದನ್ನ ಕಲಿ ತೇಜ. ಇಲ್ದೇ ಇದ್ರೆ ನಮ್ಗೆಲ್ಲ ಎಷ್ಟು ಗಾಬರಿ ಆಗುತ್ತೆ ಗೊತ್ತಾ? ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬೇಕಾಯ್ತಮ್ಮ. ಇನ್ನು ಎಲ್ಲಿಗೆ ಹೋಗೋದಾದ್ರೂ ಮನೇಲಿ ಎಲ್ರಿಗೂ ಹೇಳೇ ಹೋಗ್ತೀನಿ, ಆಯ್ತಾ? ತೇಜ, ಈಗ ಬರ್ತಿದ್ದೀನಪ್ಪ. ಹೌದಪ್ಪ. ಏನು ಹಾಗೆ ನೋಡ್ತಾ ಇದೀಯಾ? ಈಗ ಹೇಗಿದ್ದಾರ ನಿನ್ನ ಟೀಚರು? ಇನ್ನು ಹೇಗಿರ್ತಾರಪ್ಪ? ಈ ವಯಸ್ಸಲ್ಲಿ ಅವ್ರಿಗೆ ಬೇಕಾಗಿರೋದು ದೂರ ಆಗಿರೋ ಮಕ್ಕಳು, ಮೊಮ್ಮಕ್ಕಳು. ಅವರಿಗೋಸ್ಕರ ಎದುರು ನೋಡ್ತಾ ಕಾಲ ಕಳೀತಾ ಇದ್ದಾರೆ. ಒಂದ್ಸಲ ಆದರೂ ಆ ತಂದೆ ನೋಡೋದಕ್ಕೆ ಹೋದರೆ ಚೆನ್ನಾಗಿರುತ್ತಲ್ವಪ್ಪ? ಅದೇ ಅಪ್ಪ, ಪಾಪ ನಮ್ಮ ಟೀಚರ್ ಮಗ ಯಾವಾಗಲೂ ಅಮೆರಿಕ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಹೋಗೋ ಮೊದಲು ಅಪ್ಪ ಮಗನಿಗೆ ಏನೋ ಚಿಕ್ಕ ಜಗಳ ಅಷ್ಟೇ. ಇಷ್ಟು ವರ್ಷ ಆದರೂ ತಂದೆ ನೋಡೋದಕ್ಕೆ ಆ ಮಗ ಬರಲೇ ಇಲ್ಲ. ಬಂದರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿದೆ. ಆದರೆ ನಾನು ಹೋದ್ಮೇಲೆ ಮೊಮ್ಮಗನೇ ಬಂದ ಹಾಗೆ ತುಂಬಾನೇ ಖುಷಿಪಟ್ರು. ಈಗಲೂ ಖುಷಿಯಾಗಿದ್ದಾರೆ. ತಾತ ಹೇಗಿದ್ದಾರೆ ತೇಜ? ಚೆನ್ನಾಗಿದ್ದಾರೆ ಮ್ಯಾಮ್. ಮ್ಯಾಮ್, ನಾನು ಹೋಗಿದ್ದಕ್ಕೆ ಟೀಚರು ತುಂಬ ಖುಷಿಪಟ್ಟರು. ಅವ್ರು ನನ್ನನ್ನು ನೋಡ್ತಿದ್ದ ಹಾಗೇನೆ ಅವ್ರ ಆರೋಗ್ಯ ಸರಿ ಹೋದಾಗೆ ಆಕ್ಟಿವ್ ಆಗಿಬಿಟ್ರು. ಸರಿ ಮ್ಯಾಮ್, ಈಗಷ್ಟೇ ಬಂದೆ. ನಾನು ಫ್ರೆಶ್ ಆಗಿ ಬರ್ತೀನಿ. ಅಮ್ಮ, ತುಂಬ ಹಸುವಾಗ್ತಾ ಇದೆ. ಸ್ನಾನ ಮಾಡ್ಕೊಂಡು ಬರ್ತೀನಿ. ಏನಾದರೂ ತಿನ್ನೋ ಕೊಡಿ. ಸರಿ ತೇಜ, ನೀನ್ ನಡಿ, ನಾನ್ ತಗೊಂಬರ್ತೀನಿ. ಮೇಡಮ್, ತಾತ ಏನು ಕೇಳ್ತಿದಾರಲ್ಲ? ಅಂದರೆ ಕಾಲ್ ಕಟ್ ಮಾಡದೆ ಫೋನ್ ಜೇಬಲ್ಲಿ ಇಟ್ಕೊಂಡಿದ್ನಲ್ಲ, ಆಗಲೇ ಕೇಳಿಸ್ಕೊಂಡಿರ್ಬೇಕು. ಇವರಿಗೇನೋ ಡೌಟ್ ಬಂದಿರೋ ಹಾಗಿದೆ. ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಲೇಬೇಕು. ಲಕ್ಷ್ಮಿ, 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 ಏನ್ ಯಜಮಾನ್ರೆ? ಊಟ ರೆಡಿನಾ? ಆಗಿದೆ ಯಜಮಾನ್ರೆ. ಒಂದು ನಿಮಿಷ ಲಕ್ಷ್ಮಿ, ತಾತ ಎಲ್ಲಿ ಊಟ ಮಾಡ್ತಾರೆ? ಯಜಮಾನ್ರು ಕ್ಯಾರಿಯರ್ ತಗೊಂಬ ಅಂದಿದ್ದಾರೆ. ನೀವು ಊಟ ಮಾಡಿದ್ಮೇಲೆ ಕ್ಯಾರಿಯರ್ ತಗೊಂಡು ಹೋಗ್ತೀನಿ. ಸರಿ ಬಿಡು, ನೀನು ಹೋಗು. ಲೇ, ಅಲ್ಲ, ರಾತ್ರಿ ಹಗಲು ತಾತ ಅಲ್ಲಿ ಯಾಕೋ ಇರಬೇಕು? ಒಬ್ಳು ಕೆಲಸದವಳು ನಿಟ್ರೆ ಆಗೋದಿಲ್ವಾ? ನನ್ನ ತಾತನ್ಗೆ ಬುದ್ಧಿ ಇಲ್ಲ ಕಣ. ಎಲ್ಲ ನನ್ನ ಹಣೆ ಬರಹ. ತಾತನ್ಗೆ ಇಷ್ಟ ಆಗಿದ್ದನ್ನು ಮಾಡಿದ್ರೆ ತಾನೆ ಆದಷ್ಟು ಬೇಗ ಇಂಪ್ರೆಸ್ ಆಗಿ ನಾನು ಕೇಳಿದ್ದನ್ನ ಮಾಡಿಕೊಡೋದು. ಮತ್ತೆ ತಾತ ಅಲ್ಲೇ ಇರ್ತೀನಿ ಅಂದಾಗ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿ ತಾತನ ಜೊತೆಲೇ ಇದ್ದು ಸರಸುನು ಚಿನ್ನಿನೂ ನೋಡ್ಕೊಳ್ದೆ ನಾನು ಯಾಕಾದ್ರೂ ಒಬ್ಬನೇ ಇಲ್ಲಿಗೆ ಬಂದೋ? ಇಷ್ಟು ದಿನ ನಾನು ಸರಸು ಮೇಲೆ ಕೋಪನೇ ತೋರಿಸಿದ್ದು. ಈಗ ತಾತನ ಹಾಗೆ ಪ್ರೀತಿ ತೋರಿಸಿದ್ರೆ ಬೇಗ ಕನೆಕ್ಟ್ ಆಗಿ ಅರೆ ನನ್ನ ಕೆಲಸ ಆಗ್ಬೋದೇನೋ ಟ್ರೈ ಮಾಡೋಣ. ಲಕ್ಷ್ಮಿ, ಲಕ್ಷ್ಮಿ, ಬಡಿಸ್ತೀನಿ ಯಜಮಾನ್ರೆ. ಹಾ ಲಕ್ಷ್ಮಿ, ತಾತನ್ಗೆ ಕ್ಯಾರಿಯರ್ ರೆಡಿ ಆಗಿದೆಯಾ? ಆಗಿದೆ ಯಜಮಾನ್ರೆ. ಸೂಪರ್.
ಆ ಕ್ಯಾರಿಯರ್ ತಗೊಂಡ್ ಬಾ, ತಾತನಿಗೆ ನಾನೇ ಊಟ ತಗೊಂಡು ಹೋಗ್ತೀನಿ. ಸರಿ ತರ್ತೀನಿ. ತುಂಬ ಒಳ್ಳೆ ಅವಕಾಶ. ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ತಾತ, ನಾನು ಬರ್ತಾ ಇದ್ದೀನಿ. ಪಾಪ ಬೆವರ್ತಿದ್ದಾಳೆ ಅನ್ಸುತ್ತೆ. ಫ್ಯಾನ್ ಕೂಡ ತಿರುಗ್ತಾ ಇಲ್ಲ. ಯಾಕೆ ತಾತ, ಕೈಯಲ್ಲಿ ಗಾಳಿ ಬೀಸ್ತಾ ಇದ್ದೀರಾ ನೀವು? ಫ್ಯಾನ್ ವರ್ಕ್ ಆಗ್ತಿಲ್ವಾ? ಇಲ್ಲ ಕಣಪ್ಪ, ಎಲ್ಲ ವ್ಯವಸ್ಥೆ ಸರಿಯಾಗಿ ನೋಡ್ಕೋ ಅಂತ ರಾಮಣ್ಣಗೆ ಹೇಳಿದ್ದೆ. ಆ ಫ್ಯಾನ್ ವಿಷಯ ಮರ್ತಿದ್ದಾನೆ ಅನ್ಸುತ್ತೆ. ಪಾಪ ಮಕ್ಕಳು ಹೇಗೆ ನಿದ್ರೆ ಮಾಡ್ತಿದಾರೋ ಏನೋ. ಹೌದು, ಲಕ್ಷ್ಮಿ ಹತ್ರ ಕ್ಯಾರೆಟ್ ತಗೊಂಡ್ ಬಾ ಅಂತ ಹೇಳಿದ್ದೆ, ನೀನ್ ತಗೊಂಡ್ ಬಂದಿದ್ಯಲ್ಲ. ಸರಸು ಚಿನ್ನಿಗೋಸ್ಕರ ನೀವೊಬ್ಬರೇ ಇಲ್ಲಿದ್ದಾಗ ನಾನೊಬ್ಬನೇ ನೆಮ್ಮದಿಯಾಗಿ ಅಲ್ಲಿ ನಿದ್ದೆ ಮಾಡ್ತೀನಿ ಅನ್ಕೊಂಡಿದ್ದೀರಾ ತಾತ? ಇಷ್ಟಕ್ಕೂ ನಾನು ಅಲ್ಲಿಗೆ ಹೋಗಿದ್ದೆ ನಿಮಗೋಸ್ಕರ ಕ್ಯಾರಿಯರ್ ತರೋದಕ್ಕಷ್ಟೆ. ತಾತ, ಮೊದಲು ಊಟ ಮಾಡಿ ತಾತ. ನಾನು ಆಮೇಲೆ ಮಾಡ್ತೀನಪ್ಪ, ಮೊದಲು ಚಿನ್ನಿ ಕೊಡು. ಸರಿ, ನಾನು ತಟ್ಟೆಗೆ ಹಾಕೊಂಡು ಬರ್ತೀನಿ ರೀ. ಹಾ ಸರಿ. ತಾತ, ಇಲ್ಲಿ ಕೊಡು. ಅವಳಿಗೆ ಸರಿಯಾಗಿ ತಿನ್ನಕ್ಕಾಗಲ್ಲಪ್ಪ, ನಾನೇ ತಿನ್ನಿಸ್ತೀನಿ. ನೀನು ಸ್ವಲ್ಪ ಗಾಳಿ ಬೀಸು. ಹಾ ಚಿನ್ನಿ, ಆ ಮಾಡು. ನಾನು ಗಾಳಿ ಬೀಸ್ಬೇಕಾ? ಹಾಂ, ಮಾಡಲೇಬೇಕು. ಇನ್ನೇನು ಮಾಡೋದು? ಸ್ವಲ್ಪ ಬೀಸಪ್ಪ. ನಾನು ಬೀಸ್ಬೇಕಲ್ಲ, ಗಾಳಿ ಬೀಸ್ತೀನಿ. ಆ ಮಾಡಮ್ಮ. ಚೆನ್ನಾಗಿದೆಯಾ? ಯಾವುದೋ ಜನ್ಮದಲ್ಲಿ ನಿನ್ನ ಋಣ ಇಟ್ಕೊಂಡಿದ್ದೀನಿ ಅನ್ಸುತ್ತೆ. ಇಲ್ಲ ಅಂದಿದ್ರೆ ನೀನು ಮಹಾರಾಣಿ ಥರ ಮಂಚದ ಮೇಲೆ ಮಲಗೋದೇನೋ, ನಾನು ನಿನಗೆ ಗಾಳಿ ಬೀಸೋದೇನೋ. ಆಯ್ತು ಚಿನ್ನಿ, ಕೊನೆ ತುತ್ತಮ್ಮ. ಆಗೋಯ್ತು. ಹಾಗೆ ಹೋಯ್ತು. ಮೊಮ್ಮಗನೆ, ಸರ್ಸುಗೂ ತಗೊಂಡ್ ಬಾ. ತಾತ, ಸರ್ಸು, ಅಮ್ಮ ಸರ್ಸು, ಏಳು ಮಗು, ಒಂದು ತುತ್ತು ಊಟ ಮಾಡ್ಕೊಂಡು ಮಲ್ಕೋಮ್ಮ. ದೊಡ್ಡಯ್ಯ, ನೀನು ನಂಗೋಸ್ಕರ ಊಟ ತಂದಿದ್ಯಾ? ನಾಳೆ ಬೆಳಗ್ಗೆವರೆಗೂ ಸುಸ್ತಿರುತ್ತೆ ಅಂತ ಅರ್ಚಕರು ಹೇಳಿದಾರಲ್ಲಮ್ಮ, ನೆನ್ಪಿದ್ಯಾ? ಸ್ವಲ್ಪ ಶಕ್ತಿ ತಂದ್ಕೊಂಡು ಎದ್ದು ಕೂತ್ಕೋ. 4 ತುತ್ತು ತಿಂದ್ಬಿಡಮ್ಮ. ರಾಹುಲ್, ಸಹಾಯ ಮಾಡಪ್ಪ. ನಿಧಾನ ನಿಧಾನ. ಹಾ, ಮೆಲ್ಲಿಗೆ. ತಾತ, ಹುಷಾರು. ವಯಸ್ಸಾಯ್ತಲ್ಲ ಮಗು, ಅದಕ್ಕೆ ಕೈ ನಡುಗ್ತಿದೆ. ನಾನು ಗಾಳಿ ಬೀಸ್ತೀನಿ, ನೀನೇ 4 ತುತ್ತು ತಿನ್ನಿಸ್ಬಿಡು.
ಏನ್ ಚಿನ್ನೆ ನಿದ್ದೆ ಬರ್ತಿದ್ಯಾ? ಮಲ್ಕೋತೀಯಮ್ಮ? ಸರಿ ಬಾ, ಹೋಗೋಣ ಬಾ. ಏನ್ ಮೊಮ್ಮಗನೇ, ಗಾಳಿ ಬೀಸ್ತಿದ್ಯಾ? ಹಾ, ಬೀಸ್ತಾ ಇದ್ದೀನಿ ತಾತ, ಬೀಸ್ತಾ ಇದ್ದೀನಿ. ತಾತ, 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 ಹಲೋ, ಏನಾಗಿದೆ ನಿನಗೆ? ಯಾವಾಗಲೂ ನನ್ನ ಹಿಂದೆ ಬಂದು ಕಿವಿ ಹತ್ರ ತಲೆ ಬುಡ ಇಲ್ಲದೆ ಮಾತಾಡ್ತಿದ್ಯಲ್ಲ, ಯಾಕೆ ಸಡನ್ನಾಗಿ ಸೈಲೆಂಟ್ ಆಗಿದೆಯಾ? ಯಾಕೆ ಹೆದರ್ಕೊಂಡೆ ಅನ್ಕೊಂಡ್ಯಾ? ಅಲ್ಲ, ನೀನು ಪಟಪಟ ಅಂತ ಮಾತಾಡ್ತಿದ್ರೆ ಇರಿಟೇಟ್ ಆಗ್ತಾ ಇತ್ತು. ಈಗ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದೆಯಲ್ಲ, ಎಷ್ಟು ಹಾಯಾಗಿದೆ ಗೊತ್ತಾ? ನೀನು ಹೀಗೆ ಮೇಂಟೈನ್ ಮಾಡು, ಚೆನ್ನಾಗಿರುತ್ತೆ. ಆದರೆ ಏನಾಯ್ತು ಅಂತ ಮಾತ್ರ ಹೇಳಲ್ವಾ? ಮತ್ತೆ ನೀನು ಫ್ಯೂಚರಲ್ಲಿ ಯಾವಾಗಲಾದರೂ ಸಿಕ್ಕಿದಾಗ ಅಥವಾ ನಿನ್ನಂತ ಲೂಸ್ ಎಲ್ಲಾದರೂ ಸಿಕ್ಕಿದ್ರೂ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀನಿ. ಅಯ್ಯೋ ಹೇಳು ಸರ್ಸು, ಲೌಡ್ ಸ್ಪೀಕರ್ ಥರ ಇದ್ದ ನಿನ್ನ ಬಾಯಿಗೆ ಇದಕ್ಕಿದ್ದ ಹಾಗೆ ಬೀಗ ಹಾಕ್ತವ್ರು ಯಾರು ಅಂತ ಹೇಳು. ಏಯ್ ಕಮಾನ್ ಹೇಳು. ಅಯ್ಯೋ ಇಲ್ಲಿ ಕೇಳು ಹಳ್ಳಿ ಹುಡುಗಿ. ಅಲ್ಲ, ನನ್ನನ್ನು ಯಾವಾಗ ನೋಡಿದ್ರು ಅದೇ ಪಟ್ನ ಪಟ್ನ ಅಂತಿರ್ತೀಯಲ್ಲ, ಎಷ್ಟು ಚೆನ್ನಾಗಿ ಹೇಳ್ತೀಯ ಗೊತ್ತಾ ನೀನು? ಎಲ್ಲಿ ಒಂದ್ಸಲ ಹೇಳು. ಕಮಾನ್ ಸರ್ಸು, ಹೇಳು ಸರ್ಸು, ಪರವಾಗಿಲ್ಲ ಹೇಳು. ಏನ್ ಹೇಳೋದು? ಏನೋ ಪಾಪ ಹೋಗ್ಲಿ ಅಂತ ಸುಮ್ನಿದ್ರೆ ಏನೇನೋ ಮಾತಾಡ್ತಿರಲ್ಲ. ಏನು ಹೇಳಿ, ಯಾಕೆ ಏನೇನೋ ಮಾತಾಡ್ತಿದ್ದೀರಲ್ಲ?
ಅಯ್ಯೋ ಹೇಳಿ, ಇದ್ಯಾಕೆ ಮೈ ಮೇಲೆ ಬೀಳ್ತಿದ್ಯಾ? ಏನೇನೇನ್ ಹೇಳಿದ್ರಿ? ನಾನು ನಿಮ್ ಹಿಂದೆ ಬಿದ್ದಿದ್ದೀನಾ? ಯಾವಾಗ್ಲೂ ವಟ್ವಟ ಅಂತಿರ್ತೀನಾ? ನೀವೇನ್ ಮಾತಾಡಿದ್ರು ಬಾಯಿ ಮುಚ್ಕೊಂಡಿದ್ದೀನಿ ಅಂತ ಇಷ್ಟ ಬಂದಾಗ ಮಾತಾಡಿದ್ರೆ ಊರ್ ಜನರನ್ನೆಲ್ಲ ಸೇರಿಸಿ ಹೊಡಿಸ್ಬಿಡ್ತೀನಿ. ಅರ್ಥ ಆಯ್ತಾ? ಏನು ಏನ್ ನನ್ನ ಹಾಗೆ ನೋಡ್ತಾ ಇದೆಯಾ? ನನ್ನ ತಾತನ್ ಕರೆದು ಬಿಡ್ತೀನಿ. ತಾತ ಕರೀರಿ. ಇನ್ನೊಂದ್ ಮಾತ್ ಹೆಚ್ಚಾಡಿದ್ರು ಕಥೆ ಸಿಕ್ಬಿಡ್ತೀನಿ. ಅರ್ಥ ಆಯ್ತಾ? ಏನ್ ನಿಂದು? ಏನೋ ಹೆಣ್ಣು ಹುಡುಗಿ ಅಂತ ಸುಮ್ಮನಿದ್ರೆ ಯಾಕೋ ಓವರ್ ಆಗಿ ಆಡ್ತಿದ್ಯಲ್ಲ? ಹೆಣ್ಣು ಹುಡುಗಿ ಅಂತ ಸುಮ್ನಿದ್ರಾ? ಇಲ್ದಿದ್ರೆ ಏನ್ ಮಾಡ್ತಿದ್ರಿ? ಸರಿ ನೋಡೋಣ. ಹೆಣ್ಣು ಹುಡುಗಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅದೇನ್ ಮಾಡ್ತಿರೋ ನೋಡೋಣ. ಏನ್ ಮಾಡ್ತಿರೋ ಮಾಡಿ. ನೆಟ್ಟಗ್ ತಿನ್ನಕ್ ಕೂಡ ಬರಲ್ಲ, ಏನೋ ಮಾಡ್ತಾರಂತೆ. ಮಾಡ್ತಾರೆ. ಮಾಡಿ 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 ನೋಡ್ತೀನಿ. ಮಾಡಿ. ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ಯಲ್ಲ? ಯಾಕೆ ಕೂಗ್ಬೇಡಿ. ಬಾಯಿಂದ ಇನ್ನೊಂದ್ ಮಾತಾಚೆ ಬಂದ್ರು ಚಪಾತಿ ಹಿಟ್ ತರ ಬಿಡ್ತೀನಿ. ಅಲ್ಲ, ಏನ್ ಅನ್ಕೊಂಡಿದೀರಾ ನನ್ ಬಗ್ಗೆ? ನೀವ್ ಬಂದಿದ್ದೀರಾ ಅಂತ ನಿಮ್ ಹಿಂದೆ ಸುತ್ತೋ ಹಾಗಾಗಿದೆ ಹೊರತು ನಮ್ ಮತ್ತೆ ಅನ್ಕೊಂಡಿರೋ ಹಾಗೆ ನೀವ್ ಕೂಡ ನಿಮ್ಮನ್ನ ಪ್ರೀತಿಸ್ತಿದೀನಿ ಅಂತ ಅನ್ಕೊಂಡಿದ್ದೀರಾ ರಾಹುಲ್ ಅವರೇ? ನಿಮ್ಗೆ ಅಷ್ಟೊಂದ್ ಸೀನ್ ಇಲ್ಲ. ಅಲ್ಲ, ನಾನ್ ನಿಮ್ ಹಿಂದೆ ತಿರ್ಗೋದಕ್ಕೆ ನೀವೇನ್ ದೊಡ್ಡ ಸಿನಿಮಾ ಹೀರೋನಾ? ನನ್ ದೃಷ್ಟಿಲಿ ನೀವ್ ದೊಡ್ಡ ಏನ್ ಮೊಮ್ಮಗ ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. ನೆನ್ನೆ ಸೈಲೆಂಟ್ ಆಗಿ ಇದ್ಲು, ಇವತ್ತ್ಯಾಕೋ ಫುಲ್ ರಿವರ್ಸ್ ಆಗ್ಬಿಟ್ಟಿದ್ದಾಳಲ್ಲ. ಆದ್ರೆ ನೀವು ಬಂದಾಗಿಂದ ನಿಮ್ ಹಿಂದೆನೆ ಯಾಕೆ ಸುತ್ತಿದ್ದೀನಿ ಗೊತ್ತಾ? ನನ್ ಬಾಲ್ಯದ ನೆನ್ಪಲ್ಲೆಲ್ಲ ನೀವಿದ್ದೀರಾ ಅಂತ. ಆ ನೆನ್ಪುಗಳಲ್ಲೇ ನಮ್ಮಪ್ಪ ಅಮ್ಮನೂ ಇದ್ದಾರೆ ಅಂತ. ಆ ನೆನ್ಪುಗಳಲ್ಲಿರೋ ಪ್ರತಿಯೊಬ್ರು ನನಗಿಷ್ಟಾನೆ. ಪ್ರತಿ ವಸ್ತುನೂ ನನ್ಗೆ ಅಮೂಲ್ಯನೇ. ಆದ್ರೆ ಯಾವಾಗ ನಿಮ್ಗೆ ಅದ್ಯಾವ್ದು ನೆನ್ಪಿಲ್ಲ ಅಂದ್ರೋ ಆಗಿಂದ ನೀವಂದ್ರೆ ನನ್ಗಾಗಲ್ಲ. ನಿಮ್ಮನ್ ಭೇಟಿ ಆಗೋದನ್ನೇ ನಿಲ್ಸಿದೀನಿ. ಆದ್ರೆ ನಾನ್ ಬೇಡ ಅಂದ್ರು ನನ್ ಹಿಂದೆ ನನ್ ಮನೆ ತನಕ ಬಂದು ನಮ್ಮತ್ತೆ ನನ್ನ ಹೊರಗೆ ಹಾಕೋ ತರ ಮಾಡಿದ್ರಿ ನೀವು. ಆಗ್ಲೇ 4 ಬಾರಿಸ್ಬೇಕಾಗಿತ್ತು. ಆದ್ರೆ ದೊಡ್ಡಯ್ಯನ್ ಮುಖ ನೋಡಿ ಸುಮ್ನಾಗ್ಬಿಟ್ಟೆ. ಮತ್ತೆ ಇಂಥ ನಾಟಕಗಳೆಲ್ಲ ಆಡಿದ್ರೆ ಹೇಳಿದ್ನಲ್ಲ, ಈ ಸಲ ದೊಡ್ಡಯ್ಯನ ಹತ್ರನೇ ಹೊಡಿಸ್ತೀನಿ. ಅರ್ಥ ಆಯ್ತಾ? ನಾನಿನ್ನೂ ಪೂರ್ತಿಯಾಗಿ ಕುಡ್ದೇ ಇಲ್ಲ. ನೀವ್ ಬೇಕು ಅಂದ್ರೂ ಈಗ ಕುಡಿಯಕ್ಕಾಗಲ್ಲ. ಯಾಕಂದ್ರೆ ತಣ್ಣಗಾಗಿದೆ. ಬಿಸಿ ಮಾಡ್ಕೊಂಡ್ ತರ್ತೀನಿ, ಕೂತ್ಕೊಳ್ಳಿ. ಸರಿ, ಓಕೆ. ಅಮ್ಮ ತಾಯಿ, ನಿನಗೂ ಒಂದು ದೊಡ್ಡ ನಮಸ್ಕಾರ, ನಿನ್ನ ಕಾಫಿಗೂ ಒಂದು ನಮಸ್ಕಾರ. ನಾನಂತೂ ಇಲ್ಲಿಂದ ಎಸ್ಕೇಪು. ಮೇಡಮ್, ನೀವು ಕೇಳಿರೋ ಪ್ಯಾಸೆಂಜರ್ಸ್ ಲಿಸ್ಟ್. ಟ್ರೈನ್ ಪ್ಯಾಸೆಂಜರ್ಸ್ ಲಿಸ್ಟ್ ಕೂಡ ಇದೆ ತಾನೆ? ಅವತ್ತು ಚೆನ್ನೈ ಹೋಗಿರೋ ಫ್ಲೈಟ್ ಟ್ರೈನ್ ಎಲ್ಲ ಪ್ಯಾಸೆಂಜರ್ಸ್ ಲಿಸ್ಟ್ ಮೇಡಮ್. ಆದ್ರೆ ತೇಜೇಶ್ವರ್ ಪ್ರಸಾದ್ ಅನ್ನೋ ಹೆಸರಲ್ಲಿ ಯಾರೂ ಇಲ್ಲ. ಆರ್ ಯು ಶ್ಯೂರ್? ಎಸ್ ಮೇಡಮ್. ಎಲ್ಲಿ?
ತಾತಯ್ಯ ಆರೋಗ್ಯ ನೋಡ್ಕೊಳ್ಳಿ. ಸಾರಿ ಮ್ಯಾಮ್, ನಿಮ್ಗೆಲ್ಲ ತುಂಬಾ ಟೆನ್ಷನ್ ಕೊಟ್ಬಿಟ್ಟೆ ಅನ್ಸುತ್ತೆ. ಆದ್ರೆ ಇಲ್ಲಿ ಸಿಚುವೇಶನ್ ಬೇರೆ ಹಾಗೆ ಇತ್ತು. ಚಿಕ್ಕವರಿದ್ದಾಗ ನಮಗೆ ಟೀಚ್ ಮಾಡಿರೋ ಟೀಚರ್ಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ತಕ್ಷಣ ಚೆನ್ನೈಗೆ ಬಂದೆ ಮ್ಯಾಮ್. ಆ ಗಾಬರಿಲಿ ಹೇಳೋದನ್ನ ಮರ್ತ್ಬಿಟ್ಟೆ. ಅಂದ್ರೆ ನೀನೀಗ ಚೆನ್ನೈನಲ್ಲಿದೀಯಾ? ಹಾ ಹೌದು ಮ್ಯಾಮ್. ಟೀಚರ್ ಅಂದ್ರೆ ಯಾರೋ ಒಬ್ಬ ಟೀಚರ್ ಅಲ್ಲ. ಆ ಪ್ರೇಮ ಅಭಿಮಾನನ ಒಂದು ಕ್ಷಣ ಕೂಡ ಮರ್ತವ್ರಲ್ಲ ಮೇಡಮ್. ನಮಗೆ ಗೊತ್ತೇ ಇಲ್ದರು ಎಷ್ಟೋ ವಿಷಯ ಹೇಳ್ತಿದ್ರು, ನಮ್ಮ ಜೊತೆ ಸೇರಿ ಆಡ್ತಿದ್ರು. ಅವ್ರ ಪರಿಸ್ಥಿತಿ ಗೊತ್ತಾದಾಗ ಒಂದು ಕ್ಷಣ ಕೂಡ ತಡೆಯೋಕ್ಕಾಗಲಿಲ್ಲ. ನಿಮ್ಗೆ ಯಾರಿಗೂ ಹೇಳ್ದೆ ಚೆನ್ನೈಗೆ ಬಂದ್ಬಿಟ್ಟೆ ಮೇಡಮ್. ಅಂದ್ರೆ ತೇಜ ಅವನ ಟೀಚರ್ನ ನೋಡೋದಕ್ಕೆ ಚೆನ್ನೈಗೆ ಹೋಗಿಲ್ಲ ಅಂತಾಯ್ತು. ಆ ಊರಿಗೆ ಹೋಗಿ ಅವನ ತಾತನ ಭೇಟಿಯಾಗಿ ಬಂದಿದ್ದಾನೆ. ತೇಜ 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 ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ಕಾರ್ತಿಕೇಯನ್ ಅವ್ರ ಸ್ಕೂಲ್ ಇಂದ ಮೆಸೇಜ್ ಮಾಡಿದ್ದಾರೆ. ತೇಜ ಏನಾಯ್ತು? ಮೇಡಮ್ ನಿಮ್ನ ಹಾಕಿ ಕರೀತಿದ್ದಾರೆ. ತೇಜ ಮ್ಯಾಮ್ ಏನು ಇಷ್ಟೊಂದು ಕೋಪದಲ್ಲಿದ್ದಾರೆ? ನನ್ನ ತಾತನ ನೋಡೋಕೆ ಹೋಗಿರೋ ವಿಷಯ ಖಂಡಿತವಾಗ್ಲೂ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅನಿಸ್ತಾ ಇದೆ. ತಾತಯ್ಯ ಆರೋಗ್ಯ ನೋಡ್ಕೊಳ್ಳಿ. ತೇಜ ಅತ್ಯವ ಯಾವತ್ತೂ ದೊಡ್ಡ ಮಗಂಗ್ ಏನೋ ಅನ್ನಲ್ವಲ್ಲ, ಇವತ್ ಮಾತ್ರ ಯಾಕಿಷ್ಟು ಕೋಪದಲ್ಲವ್ರೆ? ತೇಜ ಏನ್ರಿ ಯೋಚಿಸ್ತಿದ್ದೀರಾ? ಅತ್ತೆ ಕರೀತಿದ್ದಾರೆ, ಮೊದಲೇ ಕೋಪದಲ್ಲಿದ್ದಾರೆ. ನಡೀರಿ. ತೇಜ ಏನಾಯ್ತು ಮ್ಯಾಮ್? ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಯಾಕೆ ನನಗೆ ಮೋಸ ಮಾಡ್ದೆ? ಗೊತ್ತಾಗ್ಬಿಟ್ಟಿದೆ. ಆದ್ರೆ ಯಾವ ಪ್ರೂಫ್ ಮೇಲೆ ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ ಮ್ಯಾಮ್. ತೇಜ, ನಾನು ಮಾತಾಡ್ತಿರೋದು ನಿನ್ನ ಹತ್ರನೇ. ಯಾಕೆ ನನಗೆ ಮೋಸ ಮಾಡ್ದೆ? ಏನು ಹೇಳ್ತಿದ್ದೀರಾ ಮ್ಯಾಮ್? ನಾನು ನಿಮ್ಗೆ ಯಾಕೆ ಮೋಸ ಮಾಡ್ತೀನಿ? ಮೋಸ ಮಾಡಿದೀಯಾ? ನೀನು ನಿನ್ನ ಟೀಚರ್ ಹತ್ರ ಹೋಗಿದ್ದೀನಿ ಅಂತ ಹೇಳಿ ನಿನ್ನ ತಾತ ನೋಡೋದಕ್ಕೆ ಹೋಗಿದ್ದು ಮೋಸ ಅಲ್ವಾ? ಕೇಳ್ತಿರೋದು ನಿನ್ನನ್ನೇ. ಯಾಕೆ ಹೋಗಿದ್ದೆ ಅಲ್ಲಿಗೆ? ಅದು ಆ ಮನೆಗಾಗ್ಲಿ ಆ ಊರ್ಗಾಗ್ಲಿ ಯಾರಾದ್ರೂ ಕಾಲಿಟ್ರೆ ಅವ್ರಿಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ನಾನು ಹೇಳಿದ್ನಲ್ವಾ? ಆದ್ರೂ ಹೋಗೋದಕ್ಕೆ ನಿನಗೆಷ್ಟೋ ಧೈರ್ಯ? ಹೋದ ಮೇಲೂ ನನ್ನ ಹತ್ರ ಸುಳ್ಳು ಹೇಳಿ ಮತ್ತೆ ಇಲ್ಲಿಗೆ ಬರೋದಕ್ಕೆ ನಿನಗೆ ಇನ್ನೆಷ್ಟು ಧೈರ್ಯ? ಅಂದ್ರೆ ನನ್ನ ಮಾತಿಗೆ ಬೆಲೆ ಕೊಡ್ದಿರೋರ್ ಲಿಸ್ಟಲ್ಲಿ ನೀನು ಸೇರ್ಬಿಟ್ಟೆ ಅಂತ ಆಯ್ತು. ಮಾತಾಡೋ. ನಾನು ಬೇಡ ಅಂದಮೇಲೂ ಅಲ್ಲಿಗೆ ಹೋಗೋಂಥ ಅಗತ್ಯ ನಿನಗೇನೋ ಬಂದಿತ್ತು. ಅತ್ಯವ ಯಾಕಿಷ್ಟು ಕೋಪ ಮಾಡ್ಕೊಂಡವ್ರೆ? ಅಲ್ಲಿ ಹೋದ್ರು ಅಂತ ನಿಜವಾಗ್ಲೂ ಮನೆಯಿಂದ ಹೊರಗೆ ಹಾಕ್ತಾರ ಏನೋ? ಅದು ಒಂದ್ ರೀತಿಲಿ ಒಳ್ಳೇದೇ ಬಿಡು. ಈ ಸರ್ಟಿಫಿಕೇಟ್ ಟೆನ್ಷನ್, ಮ್ಯಾಡಮ್ ಅಂತ ಹಿಂದೆ ತಿರ್ಗೋದು ಇದ್ಯಾವುದು ಇರಕ್ಕಿಲ್ಲ. ತೇಜ, ಕೇಳ್ತಿರೋದು ನಿನ್ನನ್ನೇ. ನೀವು ಹಾಗೆ ಕೇಳ್ತಿದ್ರೆ ನಾನೇನು ಹೇಳಬೇಕು ಮೇಡಮ್? ಯಾವತ್ತಾದ್ರೂ ನಿಮ್ಮ ಮಾತಿಗೆ ಇಲ್ಲ ಅಂದಿದ್ನಾ? ನಿಮ್ಮ ಮಾತನ್ನ ಮೀರಿ ಏನಾದರೂ ಮಾಡಿದ್ದೀನಾ? ಇಲ್ಲ ಅಂತಾನೆ ಮನೆ ಒಳಗಡೆ ನಿನ್ನ ಹತ್ರ ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ದಿದ್ರೆ ಮನೆ ಹೊರಗಡೆ ನಿಲ್ಸಿ ಮಾತಾಡ್ತಾ ಇದ್ದೆ. ಯಾವಾಗ್ಲೂ ನಾನು ಹಾಕಿರೋ ಲೈನನ್ನ ದಾಟ್ತಾ ಇರೋ ನನ್ನ ಮಗ ಈ ವಿಷಯದಲ್ಲಿ ಯಾಕೆ ದಾಟಬೇಕಾಗಿ ಬಂತು? ಯಾರಾದ್ರೂ ನಿನ್ನ ಹೋಗು ಅಂತ ಹೇಳಿದ್ರ?
ಅಲ್ಲಿಗೆ ಹೋಗ್ಬೇಕು ಅನ್ನೋ ಉದ್ದೇಶನೇ ಇದ್ರೆ ಹೋಗೋ ಧೈರ್ಯ ನನಗಿದೆ. ಕಳ್ತನದಲ್ಲಿ ಮಗನ್ ಕಳ್ಸೋ ಕರ್ಮ ಇಲ್ಯಾರಿಗೂ ಬಂದಿಲ್ಲ. ಹೋಗ್ಲಿಲ್ಲ ಅಂತ ಹೇಳ್ತಿದ್ದಾನಲ್ಲ ವಾಗ್ದೇವಿ, ಯಾಕೆ ಸುಮ್ಮನೆ ಅನುಮಾನ ಪಡ್ತೀಯಾ? ನಾನೇನ್ ಸುಮ್ನೆ ಅನುಮಾನ ಪಡ್ತಿಲ್ಲ ಅಕ್ಕ. ಇದು ನಮ್ಮ ತೇಜ ಚೆನ್ನೈಗೆ ಹೋದಿನ ಟ್ರೈನ್ನಲ್ಲಿ ಮತ್ತೆ ಫ್ಲೈಟಲ್ಲಿ ಹೋಗಿರೋ ಪ್ಯಾಸೆಂಜರ್ಸ್ ಲಿಸ್ಟ್. ಇದರಲ್ಲಿ ತೇಜನ ಹೆಸರೇ ಇಲ್ಲ. ನಿಜವಾಗ್ಲೂ ಅವನು ಚೆನ್ನೈಗೆ ಹೋಗಿದ್ರೆ ಅವನ ಹೆಸರಿರ್ಬೇಕಿತ್ತಲ್ಲ. ಮ್ಯಾಮ್, ನಾನು ಟ್ರೈನಲ್ಲೂ ಹೋಗಿಲ್ಲ, ಫ್ಲೈಟಲ್ಲೂ ಹೋಗಿಲ್ಲ. ಮತ್ತೆ ಹೇಗೆ ಹೋಗಿದೆ? ನಿಜ, ಬೆಡ್ರೂಮಲ್ಲಿ ಫೋನ್ ಇದೆ, ತಗೊಂಡ್ ಬಾ. ಓಕೆ. ಸರಸು, ದೊಡ್ಡಯ್ಯ ಬಾ ದೊಡ್ಡಯ್ಯ, ಕೂತ್ಕೋ. ದೊಡ್ಡಯ್ಯ, ಡಾಕ್ಟ್ರಪ್ಪ ಯಾಕೆ? ಯಾಕ ಈಗೀಗ ದೊಡ್ಡಯ್ಯನ ಹತ್ರ ಬಹಳ ವಿಷಯ ಮುಚ್ಚಿಡ್ತಿದೀಯಾ? ಇಷ್ಟಾದ್ರೂ ಒಂದು ಮಾತು ಕೂಡ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀನು? ನನ್ಗೇನಾದ್ರೂ ಆದ್ರೆ ನೀನ್ ಕಷ್ಟಪಡ್ತೀಯ, ಆದ್ರೆ ನಿನ್ಗೇನಾದ್ರೂ ಆದ್ರೆ ಈ ದೊಡ್ಡಯ್ಯಂಗೆ ಒಂದ್ ಮಾತು ಕೂಡ ಹೇಳಲ್ಲ. ಈಗೇನಾಯ್ತು ದೊಡ್ಡಯ್ಯ? ಇನ್ನೇನಾಗ್ಬೇಕು? ಈ ಚಿನ್ನಿ ನೀರಲ್ಲಿ ಬಿದ್ದ ವಿಷಯನ ನನ್ಗೆ ಯಾಕೆ ಹೇಳಿಲ್ಲ ನೀನು? ಓ ಅದಾ ಅಂತ ಅಷ್ಟು ತೇಲ್ಸು ಮಾತಾಡ್ತೀಯಲ್ಲ. ಈ ಕಷ್ಟ ಎಲ್ಲ ಯಾಕೆ ನಿನ್ಗೆ? ಬಂಗ್ಲೆಗೆ ಬಾ ಅಂದ್ರೂ ಬರಲ್ಲ, ನಿನ್ಗೇನಾದ್ರೂ ಹೇಳಲ್ಲ. ನೀನ್ ಇತ್ತೀಚೆಗೆ ಈ ದೊಡ್ಡಯ್ಯನ ಹೊರಗಿಡ್ತಿದೀಯ ಸರ್ಸು. ಇದ್ಯಾಕೆ ಇವಳು ನನ್ನೇ ನೋಡ್ತಿದ್ದಾಳೆ? ಒಂದ್ ವೇಳೆ ನನಗೆ ಗೊತ್ತಿದ್ರು ನಾನು ಹೇಳಲಿಲ್ಲ ಅಂತ ನನ್ನ ಹೆಸರೇ ಹೇಳ್ಬಿಡ್ತಾಳೆ ಹೇಗೆ? ಅಯ್ಯಯ್ಯೋ. ಹೇಳು ಸರ್ಸು, ಇಷ್ಟಾದ್ರೂ ನನಗೊಂದು ಮಾತು ಕೂಡ ಹೇಳಿಲ್ಲ ಯಾಕೆ ನೀನು? ಹೇಳೋ ಅವಕಾಶ ಎಲ್ಲಿತ್ತು ದೊಡ್ಡಯ್ಯ ನನ್ಗೆ? ಹೇಳೋಣ ಅಂದ್ಕೊಂಡಾಗ್ಲೇ ಅತ್ತೆ ಮನೆಯಿಂದ ಹೊರಗೆ ಹಾಕಿದ್ದು, ನಾವು ಬೀದಿಗೆ ಬಿದ್ದಿದ್ದು. ಅದಾದ್ಮೇಲೆ ಈ ಮನೆಗೆ ಬರೋ ಹಾಗಾಯ್ತು. ಎಲ್ಲ ಅವಸರದಲ್ಲೇ ಆಗೋಯ್ತು. ನಂಗೆ ಆ ವಿಷಯ ನೆನ್ಪು ಮಾಡ್ಕೊಳ್ಳೋ ಅವಕಾಶನೇ ಸಿಗ್ಲಿಲ್ಲ ದೊಡ್ಡಯ್ಯ. ಅಷ್ಟೇ ಬಿಟ್ರೆ ನಿನ್ ಹತ್ರ ಹೇಳ್ಬಾರ್ದು ಅಂತಲ್ಲ. ದೊಡ್ಡ ಕೆಲಸ ಮಾಡ್ಬಿಟ್ಟೆ ನೀನು. ಡಾಕ್ಟ್ರೆ, ಇವರಿಬ್ರು ಆರೋಗ್ಯ ಹೇಗಿದೆ ಒಂದ್ಸಲ ನೋಡಿ ಹೇಳಿ. ನಂಗೆ ಯಾಕೆ ದೊಡ್ಡಯ್ಯ? ನಾನ್ ಚೆನ್ನಾಗೇ ಇದೀನಲ್ಲ. ಚಿನ್ನಿನ ಕಾಪಾಡೋದಕ್ಕೆ ನೀನು ಕೂಡ ಹಾರಿದ್ಯಲ್ಲ. ಮೊದ್ಲೇ ಹೊಸ ನೀರು, ಎಲ್ಲಿಂದನೋ ಏನೇನೋ ಜ್ವರ ಬೇರೆ ಬರ್ತಿದೆ. ಇದನ್ನ ಸ್ವಲ್ಪನೂ ನಿರ್ಲಕ್ಷ್ಯ ಮಾಡಬಾರ್ದು. ಡಾಕ್ಟ್ರೆ, ಸ್ವಲ್ಪ ನೋಡಿ. ಆಗ್ಲಿ. ಡಾಕ್ಟ್ರಪ್ಪ, ನನ್ ತಂಗಿಗೂ ಒಂದ್ಸಲ ನೋಡ್ಬಿಡಿ. ಈ ಕಡೆ ಬಾಮ್ಮ. ದೊಡ್ಡಯ್ಯ, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಚಿನ್ನಿ, ಬಾಮ್ಮ. ಹಲೋ, ಹೇಳು ಮಗ. ನೀನೇ ಹೇಳ್ಬೇಕು ಕಣ, ನಿನ್ ಕಾಲ್ಗೆ ವೇಟಿಂಗ್. ಎಲ್ಲಿ ತನಕ ಬಂತು ನಮ್ ಕೆಲ್ಸ? ನಿನ್ ತಾತನ ಹತ್ರ ಮಾತಾಡ್ತೀಯಾ? ಇಲ್ವೋ, ಇನ್ನೂ ಮಾತಾಡೋಕ್ಕಾಗಲಿಲ್ಲ. ಇನ್ನೂ ಮಾತಾಡಿಲ್ಲ ಅಂದ್ರೆ ಈಗಲೇ ತುಂಬಾ ಲೇಟ್ ಆಗಿದೆ ರಾಹುಲ್. ಕಂಪನಿಯವರು ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾರೆ. ನಾವು ಬೇಗ ಏನಾದರೂ ಅಪ್ಡೇಟ್ ಕೊಡದೇ ಇದ್ರೆ ಬೇರೆಯವ್ರಿಗೆ ಪ್ರಾಜೆಕ್ಟ್ ಹೋಗೋ ಚಾನ್ಸಸ್ ಇದೆ. ಲೇ, ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡ್ತೀಯ? ಹಾಗಲ್ಲ ರಾಹುಲ್, ಇಲ್ಲಿರೋ ಸಿಚುವೇಶನ್ ಹೇಳ್ತಾ ಇದ್ದೀನಿ. ಅವರು ನಿನ್ ತಾತ ತಾನೆ, 4 ದಿನದಲ್ಲಿ ಮಾತಾಡಿ ಹೇಳ್ತೀನಿ ಅಂದಿದ್ದೆ. ಇಷ್ಟು ದಿನ ಆದ್ರೂ ಇನ್ನೂ ಮಾತಾಡಿಲ್ಲ ಅಂದ್ರೆ ಏನು? ಇಲ್ಲಿಗೆ ಬಂದಾಗ ನಾನು ಹಾಗೆ ಅನ್ಕೊಂಡಿದ್ದೆ ಕಣೋ. ಏನೂ ಪ್ರಾಬ್ಲಮ್ ಇಲ್ಲ, ಒಂದು 4 ದಿನದಲ್ಲಿ ಮಾತಾಡಿ ಸೆಟ್ ಮಾಡಿಬಿಡೋಣ ಅಂತ. ಆದರೆ ಇಲ್ಲಿಗೆ ಬಂದಮೇಲೆ ಒಂದೊಂದು ದಿನ ಕಳೀತಿದ್ದ ಹಾಗೆ ಅರ್ಥ ಆಗ್ತಾ ಇದೆ, ಮಾತಾಡೋದು ಅಷ್ಟು ಈಸಿ ಅಲ್ಲ ಅಂತ.
12 ವರ್ಷ ಆದಮೇಲೆ ನಾನು ನಮ್ಮ ತಾತನ ಹತ್ರ ಬಂದಿದ್ದೀನಿ ಕಣೋ. ನಾನು ಅವ್ರ ಮೇಲಿದ್ದು ಪ್ರೀತಿಗೋಸ್ಕರ ಬಂದಿದ್ದೀನಿ ಅಂದ್ಕೊಂಡಿದ್ದಾರೆ. ಅದಕ್ಕೂ ಮೀರಿ ಅವ್ರು ನನ್ನ ಮೇಲೆ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಇಲ್ಲಿಗೆ ಬಂದಿದ್ದು ನನ್ನ ಅವಶ್ಯಕತೆಗೋಸ್ಕರ ಅಂತ ಗೊತ್ತಾದರೆ ಅವರು ತಡ್ಕೊಳ್ಳೋದಿಲ್ಲ ಕಣೋ. ಅವ್ರ ಮನಸ್ಸಿಗೆ ನೋವು ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ಇನ್ನೂ ಮಾತಾಡಿಲ್ಲ. ಹಾಗಾದ್ರೆ ನೀನ್ ಇನ್ನೂ ಅಲ್ಲಿರೋದು ವೇಸ್ಟ್ ರಾಹುಲ್. ಇಲ್ಲಿ ಬಂದು ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಅವರು ನಮ್ಮನ್ನ ಅರ್ಥ ಮಾಡ್ಕೊಂಡು ಇನ್ನೂ ಸ್ವಲ್ಪ ಟೈಮ್ ಕೊಡ್ಬೋದು. ನಾವ್ ಇನ್ಯಾವ್ದಾದ್ರೂ ಪ್ಲೇಸ್ ನೋಡ್ಬೋದು. ಅದು ಬಿಟ್ಟು ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಪ್ರಾಜೆಕ್ಟೇ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಇಲ್ಲ ಮಗ, ಇಲ್ಲೇ ಇದ್ದು ಏನೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ಇಲ್ಲೇ ಉಳ್ಕೊಂಡು ಪ್ರಯೋಜನ ಇಲ್ಲ. ನಾನು ಇವತ್ತೇ ಹೊರಟು ಬಂದ್ಬಿಡ್ತೀನಿ. ಓಕೆ ರಾಹುಲ್. ಇದೇನು ಯಾವ ಅವಕಾಶಕ್ಕಾಗಿ ಬಂದಿದ್ದು? ರಾಹುಲ್ ಅವ್ರು ಒಳ್ಳೆಯವರೇ ತಾನೆ? ಹೋಗ್ತೀನಿ ಅಂತಿದಾರಲ್ಲ, ಯಾವುದೋ ಕಷ್ಟದಲ್ಲಿರಬೇಕು. ಇದ್ದಕ್ಕಿದ್ದ ಹಾಗೆ ರಾಹುಲ್ ಅವರು ಇಲ್ಲಿಂದ ಹೋದ್ರೆ ದೊಡ್ಡಯ್ಯ ತುಂಬಾ ನೊಂದ್ಕೊಳ್ಬೋದು. ಈ ಸಮಸ್ಯೆನ ಹೇಗಾದ್ರೂ ದೂರ ಮಾಡಬೇಕು. ರಾಹುಲ್ ಅವ್ರು ಇಲ್ಲೇ ಇರಬೇಕು. ಸರಿ, ತಾತನಿಗೆ ಹೇಳಿ ಹೊರಟ್ಬಿಡ್ತೀನಿ. ಈಗ ನಾನು ಹೊರಡ್ತೀನಿ ಅಂದರೆ ತಾತ ನನ್ನನ್ನು ಹೋಗೋಕೆ ಬಿಡಲ್ಲ. ಇಷ್ಟು ಅರ್ಜೆಂಟಾಗಿ ಹೋಗೋ ಅವಶ್ಯಕತೆ ಏನಿದೆ ಅಂತ ಕೇಳ್ತಾರೆ. ನಿಜ ಅಂತೂ ಹೇಳೋಕ್ಕಾಗಲ್ಲ. ಒಂದು ವೇಳೆ ಹೇಳಿದ್ರು ಕೂಡ ಮತ್ತೆ ಅವ್ರ ಮನಸ್ಸಿಗೆ ನೋವು ಮಾಡ್ದಾಗತ್ತೆ. ಅದ್ರ ಬದಲು ಏನು ಹೇಳ್ದೆ ಸುಮ್ಮನೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಆಮೇಲೆ ಮಾತಾಡಿ ಏನೋ ಒಂದು ಹೇಳಿದ್ರೆ ಆಯಿತು. ಮ್ಯಾಮ್, ನಾನು ಟ್ರೈನಲ್ಲೂ ಹೋಗಿಲ್ಲ, ಫ್ಲೈಟಲ್ಲೂ ಹೋಗಿಲ್ಲ. ಅವತ್ತು ನನ್ನ ಟೀಚರ್ಗೆ ಸೀರಿಯಸ್ ಅನ್ನೋ ವಿಷಯನ ಕೇಳಿ ನಾನು ನನ್ನ ಇನ್ನೊಬ್ಬ ಕ್ಲಾಸ್ಮೇಟ್ ಜೊತೆಗೆ ಅವ್ನ ಕಾರಲ್ಲಿ ಹೋಗಿದ್ದೆ. ಇದನ್ನು ನೀವು ಸುಳ್ಳು ಅನ್ಕೋತಿರೋನೋ ಮ್ಯಾಮ್? ಅದಕ್ಕೆ ಪ್ರೂಫ್ ತೋರಿಸೋಣ ಅಂತ ಫೋನ್ ತಗೊಂಬರೋಕೆ ಹೇಳಿದೆ. ನನ್ನ ಚೈಲ್ಡ್ಹುಡ್ ಕ್ಲಾಸ್ಮೇಟ್ ಮನೋಹರ್ ನಿಮಗೂ ಗೊತ್ತಲ್ವಾ ಮ್ಯಾಮ್? ಚೆನ್ನೈಯಲ್ಲಿ ಅವನ ಹಾಸ್ಪಿಟ್ಲ್ ಇದೆ. ಆ ಹಾಸ್ಪಿಟಲ್ನಲ್ಲೇ ನಮ್ಮ ಟೀಚರ್ ಅಡ್ಮಿಟ್ ಆಗಿದ್ದು. ಒಂದ್ಸಾರಿ ಅವನ ಹತ್ರ ಮಾತಾಡ್ಬಿಡಿ, ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತೆ. ಹಾಂ, ಹಲೋ, ಹಾಯ್ ತೇಜ. ಮನೆ ರೀಚ್ ಆದ್ಯಾ? ಹಾಂ ಆಗಲೇ ರೀಚ್ ಆದ್ನೋ. ನಮ್ಮ ಟೀಚರ್ ಹೇಗಿದ್ದಾರೆ ಅಂತ ನಮ್ಮ ಮ್ಯಾಮ್ ಕೇಳ್ತಿದ್ದಾರೆ. ನಾನು ಹೇಳಿದ್ರೆ ನಂಬ್ತಾ ಇಲ್ಲ. ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಕೊಡು, ಮಾತಾಡ್ತೀನಿ. ಮಾತಾಡಿ ಮ್ಯಾಮ್. ಮನೋಹರ್. ಹಲೋ ಮೇಡಮ್, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದೀಯಾ? ನಮ್ಮ ಟೀಚರ್ಗೆ ಪೂರ್ತಿ ಹುಷಾರಾದ್ರೆ ಇನ್ನೂ ಹ್ಯಾಪಿಯಾಗಿರ್ತೀನಿ ಮೇಡಮ್. ಪಾಪ ನನಗಿಂತ ತೇಜನೇ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ದ. ಇಲ್ಲಿದ್ದ 4 ದಿನನೂ ನಿದ್ರೆನ ಮಾಡದೆ ಅವ್ರನ್ನ ನೋಡ್ಕೊಂಡಿದ್ದೇನೆ ಮೇಡಮ್. ಓಕೆ ಕಣ, ಹಾಸ್ಪಿಟ್ಲಲ್ಲೇ ಇದೆಯಾ? ಆಮೇಲೆ ಫೋನ್ ಮಾಡ್ತೀನಿ ಬಿಡು. ಬಾಯ್ ಬಾಯ್. ಈಗ ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ ಮ್ಯಾಮ್? ಅಲ್ಲ, ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾಕೆ ಮಾಡ್ತೀನಿ ಮ್ಯಾಮ್? ತಾತಯ್ಯನ ಊರನ್ನ ನಾವು ಯಾವಾಗಲೂ ಚಿಕ್ಕವರಿದ್ದಾಗ ಬಿಟ್ಟು ಬಂದ್ವಿ. ಇನ್ನು ನೀವೇ ಪಾಸ್ಟೆಲ್ಲ ಯೋಚನೆ ಮಾಡಿ ಹರ್ಟ್ ಆಗ್ತಾ ಇದ್ದೀರಾ. ಏನೇ ಆದರೂ ಇಷ್ಟಪಡೋರ್ಗಿಂತ ದ್ವೇಷ ಇರೋರ್ಗೇನೆ ಚೆನ್ನಾಗಿ ನೆನಪಿರೋದಪ್ಪ. ಜೀವನ ಪೂರ್ತಿಯ ನೆನಪನ್ನ ಅನುಭವಿಸ್ತಾನೆ ಇರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಅಪ್ಪ. ಆದರೆ ನನ್ನ ಮೇಲೆ ನೀವು ಡೌಟ್ ಪಟ್ಟಿದ್ದೆ ಹರ್ಟ್ ಆಗ್ತಿದ್ದೆ ಮ್ಯಾಮ್. ಇಟ್ಸ್ ಓಕೆ, ಡೌಟ್ ಕ್ಲಿಯರ್ ಆಯ್ತಲ್ಲ.